ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಫಸ್ಟ್ ವ್ಲಾಗ್ ಮಾಡಿದ್ದೆ, ಅದಕ್ಕೆ ಒಳ್ಳೆ ಕಮೆಂಟ್ಸ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ. ಸೊ ಅದಕ್ಕೊಂದು ಮೈಕ್ ತೊಗೊಳ್ಬೇಕು ಅಂತ ಹಾಕಿದ್ದೀರಾ. ತೊಗೊತೀನಿ, ಆದಷ್ಟು ಬೇಗ ಒಂದು ಮೈಕ್ ತೊಗೊತೀನಿ. ಸದ್ಯಕ್ಕೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ಜನನಾಯಕಂದು ಫ್ಯಾನ್ ಶೋ ತೋರ್ಸೋಕ್ಕಾಗಿಲ್ಲ, ಕ್ರೌಡ್ ಜಾಸ್ತಿ ಇತ್ತು. ಸೊ ಇನ್ನೂ ಒಂದು ಸರಿ ಹೋಗೋಣ. ಒಂದು 4 ದಿನ ಆಗಿದೆ ಮೂವಿ ರಿಲೀಸ್ ಆಗಿ, ತಲಪತಿ ವಿಜಯ್ದು. ಇನ್ನೂ ಒಂದು ಸರಿ ಹೋಗ್ಬಿಟ್ಟು ಹೆಂಗಿದೆ ಸೆಲೆಬ್ರೇಷನ್ನು, ಮೂವಿ ಹೇಗಿದೆ ತೋರಿಸ್ತೀನಿ. ಸೊ ನಾನು ಬಂದ್ಬಿಟ್ಟು ಹೆವಿ ಅಲ್ಲೇ ತಲಪತಿ ಫ್ಯಾನ್ ಗೈಸ್, ಹೆವಿ. ಅಲ್ಲಿ ನೋಡಿ ಅಂದರೆ ನನಗೆ ತಲಪತಿ ಕ್ಯಾರೆಕ್ಟ್ರಲ್ಲೇ ರಾಯಪ್ಪನ್ ತುಂಬ ಇಷ್ಟ. ಮೂವಿ ಅಂತ ಬಂದರೆ ಮೆರ್ಸಲ್ ಮೂವಿ ಹೆವಿ ಇಷ್ಟ. ಬಿಡಿ, ಅದೆಲ್ಲ ನನ್ನ ಪರ್ಸ್ನಲ್ಲು. ಈ ಬ್ಲಾಗಲ್ಲಿ ಜನನಾಯಕನ್ ಮೂವಿ ಹೇಗಿದೆ, ಸೊ ನಮ್ಮ ಬೆಂಗಳೂರು ಜನ ತಲಪತಿ ಮೂವಿನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತೋರಿಸ್ತೀನಿ ಈ ಬ್ಲಾಗಲ್ಲಿ. ಸೊ ಹೋಗೋಣ, ಸೀದಾ ಇಲ್ಲಿಂದ ಥಿಯೇಟರ್ ಹತ್ರ ಹೋಗೋಣ, ಅಲ್ಲಿ ತೋರಿಸ್ತೀನಿ ಹೆಂಗೆ ಸೆಲೆಬ್ರೇಷನ್ ಇದೆ. ಲೆಟ್ಸ್ ಗೋ ಗೈಸ್. ಒಂದು ಒಳ್ಳೆ ಟೈಟಲ್ ಕಾರ್ಡ್ ಇದೆ, ಅದನ್ನ ತೋರಿಸ್ತೀನಿ ನೋಡಿ. ಸೊ ಗೈಸ್, ಇವಾಗ ಸ್ಟ್ರೀಮ್ ಎಂಡ್ ಮಾಡಿದ್ದೀನಿ. ಸ್ಟ್ರೀಮ್ ಎಂಡ್ ಮಾಡಿ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ 7 ಗಂಟೆ ಆಗೈತೆ. 7:15 ಶೋ ಇರೋದು. ಇಲ್ಲಿಂದ ಡೈರೆಕ್ಟ್ ಥಿಯೇಟರ್ ಹತ್ರ ಹೋಗೋಣ. ಕ್ರೌಡ್ ಹೆಂಗಿದೆ ನೋಡಿಸ್ತೀನಿ, ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್, ಇವಾಗ ಥಿಯೇಟರ್ ಹತ್ರ ಬಂದ್ರಿ. ಕ್ರೌಡ್ ನೋಡ್ರಿ ಎಷ್ಟಿದೆ, ಮಸ್ತಾಗಿ ಸೆಲೆಬ್ರೇಟ್ ಮಾಡೋರೆ ನಮ್ಮ ಬೆಂಗಳೂರಲ್ಲೂ. ಫುಲ್ಲು ಕ್ರೌಡ್ ಇದೆ ಗೈಸ್. ಮೂವಿ ಸ್ಟಾರ್ಟ್ ಆಗೋದ್ಕಿಂತ ಬೇಗನೆ ಬಂದಿದ್ದೀನಿ. ಫುಲ್ ಇನ್ನೂ ಕ್ರೌಡ್, ಹೌಸ್ಫುಲ್ಲು ಥಿಯೇಟ್ರು. ಇನ್ನೂ ಬಂದಿಲ್ಲ, ಯಾರು ಬರ್ತಾರೆ. ಟೈಟಲ್ ಕಾರ್ಡ್ಗೆ ಅರ್ಧ ಗಂಟೆ ಮುಂಚೆ ಬಂದು ಕಾಯ್ತಿದ್ದೀನಿ ಗೈಸ್. ನೋಡಿಸ್ತೀನಿ ನೋಡಿ ಟೈಟಲ್ ಕಾರ್ಡ್ನ. ಗೈಸ್, ಇವತ್ತಿನ ಇಂಟರ್ವಲ್ಲು ಏನು ಎನರ್ಜಿ ಗೊತ್ತಾ ಗೈಸ್, ಫುಲ್ ಕೀಳ್ಸ್ತಾ ಇದ್ದಾರೆ ಎಲ್ಲರೂ. ನೋಡೋಣ ಸೆಕೆಂಡ್ ಹಾಫ್ ಹೇಗಿದೆ. ನಾನು ಫಸ್ಟೇ ನೋಡಿದ್ದೀನಿ, ನಾನು ಹೇಳಿದ್ದು ಎನರ್ಜಿ ಹೇಗಿರುತ್ತೆ ಅಂತ. ಅದಾದಮೇಲೆ ಲಾಸ್ಟ್ ಗೈಸ್ ಮೂವಿ ಎಲ್ಲ ಫುಲ್ ನೋಡಿ ಸಖತ್ ಬೇಜಾರಾಯಿತು. ಲಾಸ್ಟ್ ಮೂವಿ, ಇನ್ನೇನು ಮೂವಿ ಇಲ್ಲ ಅಂತ ನೋಡಿ. ಇದೇ ಫ್ರೇಮಲ್ಲೇ ನಾನು ಫಸ್ಟ್ ತಲಪತಿ ಕಟ್ಔಟ್ ಹೊಡೆದಿದ್ದು ನನ್ನ ಫೋಟೋ ಜೊತೆಗೆ. ಸೊ ಇವಾಗ ಇದೇ ಥಿಯೇಟ್ರಲ್ಲೇ ಲಾಸ್ಟ್ ಮೂವಿ ನೋಡ್ತಾ ಇದ್ದೀನಿ. ಇದಕ್ಕೆ ಮೇಲೆ ಅವ್ರನ್ನ ಬರೀ ನ್ಯೂಸಲ್ಲೇ ನೋಡಬೇಕು ಆ್ಯಸ್ ಎ ಗುಡ್ ಪೊಲಿಟಿಷಿಯನ್ ಅಷ್ಟೇ. ಇದು ಬಿಟ್ಟರೆ ಬೇರೆ ಏನಿಲ್ಲದಿಲ್ಲ ಗೈಸ್. ಮನೇಲಿ ಹೋಗಿ ಮಾತಾಡ್ತೀನಿ. ಹೇ ಗೈಸ್, ಮೂವಿ ಎಲ್ಲ ಸೂಪರ್ ಆಗಿತ್ತು. ಮೂವಿ ಎಲ್ಲ ಮುಗಿಸ್ಕೊಂಡು ಬಂದು ನಿದ್ದೆ ಮಾಡಿ ಎದ್ದೆ. ಎಲ್ಲರೂ ಹೋಗಿ ಮೂವಿ ನೋಡಿ. ಒಳ್ಳೆ ಮೆಸೇಜ್ ಇದೆ ವುಮೆನ್ಸ್ಗೆ. ಆಮೇಲೆ ಫಸ್ಟ್ ಟೈಮ್ ನಾನೇ ಹಿಂಗೆ ಹೋಲ್ಡ್ ಮಾಡಿ ಫೋನ್ನ ರಿವರ್ಸ್ ಮಾಡಿಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಅನಿಸುತ್ತೆ ನೋಡಿ ಗೈಸ್. ನಾನು ಯಾವ ಥರ ತಲಪತಿ ಫ್ಯಾನು ಥರ ಪೀಸ್ 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 ಇತ್ತು ನನ್ನ ಹತ್ರನೂ. ಇವಾಗೆಲ್ಲ ಇದಿಷ್ಟೇ. ಇದೊಂದು ಮಾತ್ರ, ಈ ಒಂದು ಲೈನು, ಹೆಂಗ ಆಟಂ ಬೆರಿತ್ತ ನಮ್ಮ ಇರ್ಕೋ ಅಂತ, ನಮ್ಮ ಆಟ ಭಯಂಕರವಾಗಿರುತ್ತೆ ಅಂತ. ಸೊ ಗೈಸ್, ಸಿಂಪಲ್, ನನ್ನ ಗೇಮಿಂಗ್ ಚೇರ್ ಇತ್ತಲ್ಲ ಇಲ್ಲಿ, ಅದನ್ನ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿ ಹಾಕಿದ್ದೆ. ಫುಲ್ಲು ಡಿಸ್ಮ್ಯಾಂಟಲ್ ಮಾಡ್ತಾಯಿದ್ದೀನಿ, ಯಾಕಂದರೆ ಫುಲ್ಲಿ ಡಿಸಪಾಯಿಂಟೆಡ್ ಗೈಸ್. ತಗೊಂಡು 7 ವಾರ ಆಯ್ತು. 7 ವಾರ ಅಂತ ಇದ್ದೀನಿ, 7 ದಿನ ಆಯಿತು. ಸಾರಿ, डिप्रेशन में रहता हूँ हमेशा. अभी मैं डिप्रेशन में हूँ. ಹ್ಯಾಂಡ್ ರೆಸ್ಟ್ ನೋಡ್ರಿ, ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡ್ದು. ಇದು ಓಕೆ. ಇದು ಫುಲ್ ನೋಡಿ ಎಷ್ಟು ಫ್ಯಾಟ್ ಆಗ್ತಿದೆ ಇದು. ನನಗೆ ಇಲ್ಲಿ ನಾನು ಫಿಟ್ ಮಾಡಿದ್ದೆ ಅಲ್ಲ ಗೈಸ್, ನೋಡಿ ಚೇರ್ ಹೆಂಗೆ ಬೆಂಡ್ ಆಗಿದೆ. ಇದು ಲೆಫ್ಟ್ ಸೈಡು, ಇದೆಲ್ಲ ಸೂಪರ್ ಆಗಿದೆ. ಈ ಕಡೆ ಇದು ಎಲ್ಲ ರೈಟ್ ಸೈಡ್ ಫುಲ್ ಕೆಳಗಡೆ ಆಗಿಬಿಟ್ಟಿದೆ. ಕಾಣಿಸ್ತೈತಾ ಗ್ಯಾಪ್ ನಿಮಗೆ? ನಾರ್ಮಲ್ ಆಗೇನೆ ಇಲ್ಲಿಗೆ ಗ್ಯಾಪ್ ನೋಡ್ರಿ, ಹಿಂಗೆ ಸ್ಲೈಡ್ ಡೌನ್ ಆಗಿಬಿಟ್ಟಿದೆ ರೈಟು. ಗೈಸ್, ಸಿಂಪಲ್, ನಾನು ಬರೀ ಬಜೆಟ್ ಮಾತ್ರ ನನಗಿತ್ತು. ಎಲ್ಲದಕ್ಕೂ ಎಕ್ಸ್ಪೀರಿಯೆನ್ಸ್ ಆಗಬೇಕಂತಾರೆ ಒಬ್ಬರಿಗೆ. ನಾನು ಹೇಳ್ತೀನಿ ನೋಡ್ರಿ, ವೇಟ್ ಕ್ಯಾಟಗರಿ ಮೇಲೆ ಗೇಮಿಂಗ್ ಚೇರ್ ತೊಗೊಬೇಕು. ಇಲ್ಲಿ ಕೆಳಗಡೆ ಏನಿದೆ ಅಲ್ಲ, ಇದು ವುಡನ್ ಪ್ಲೇಟ್ ಇದೆ. ನನ್ನ ವೇಟ್ಗೆ ಇದು ಮೆಟಲ್ ಪ್ಲೇಟ್ ಇರಬೇಕಂತೆ ಕೆಳಗಡೆ, ಇಲ್ಲಿರುತ್ತೆ ಅದು. ಸೊ ಅದನ್ನ ನೋಡಿ ತೊಗೊಳ್ಳಿ. ರೇಟಿಂಗ್ ನೋಡಿ ತೊಗೊಂಡಿದ್ದೆ, ಆದರೆ ನಾನು ಕೆಳಗಡೆ ಮೆಟಲ್ ಪ್ಲೇಟ್ ತೊಗೊಳೋದು ಮರ್ತೋದೆ. ಮೆಟಲ್ ಪ್ಲೇಟ್ದು 19,000 ಚೇಂಜ್ ಇದೆ ಗೇಮಿಂಗ್ ಚೇರು. ಇವಾಗ ಇದನ್ನ ಕಲ್ಸಿರೇನೋ ರಿಟರ್ನು ನನಗೆ 10,000 ರೂಪಾಯಿ ಬರುತ್ತೆ. ಇನ್ನೊಂದು 9,000 ಬರೋವರೆಗೂ ವೆಯ್ಟ್ ಮಾಡಲೇಬೇಕು ನಾನು. ನೋಡಿರಿ ಎಷ್ಟು ಗ್ಯಾಪ್ ಬಂದುಬಿಟ್ಟಿದೆ. ಸೊ ಈ ಜಿ ಟಿ ಪ್ಲೇಯರ್ ಅನ್ನೋ ಬ್ರ್ಯಾಂಡು ಚೇರು
ಚೆನ್ನಾಗಿಲ್ಲ ಗೈಸ್. ಹಾನೆಸ್ಟ್ ರಿವ್ಯೂ ಇಲ್ಲೆಲ್ಲ ಡಿಸ್ಮೆಂಟಲ್ ಮಾಡ್ಬಿಟ್ಟು ಕಲಿಸ್ತೀನಿ ಗೈಸ್. ನೆಕ್ಸ್ಟು ಗ್ರೀನ್ ಸೋಲಲ್ಲಿ ಒಂದು ಚೇರ್ ತೊಗೊತೀನಿ. ಅದೇನೇ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿರೋದು 19,000 ಇದೆ. ಸೊ ಸದ್ಯಕ್ಕೆ ದುಡ್ಡು ಬರೋವರೆಗೂ ಕಾಯೋಣ, ಅದನ್ನ ತೊಗೊತೀನಿ. ಯಾಕಂದರೆ ಅದರಲ್ಲೇ ಮೆಟಲ್ ಪ್ಲೇಟ್ ಇರೋದಂತೆ. ಅಲ್ಲಿ ತನಕ ಯಾವುದು ಗೇಮಿಂಗ್ ಚೇರ್ ಬೇಡ. ನಿಮಗೂ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಗೇಮಿಂಗ್ ಚೇರ್ ಯಾರು ತೊಗೊಬೇಕು ಅಂದ್ಕೊಂಡಿರ್ತಾರೆ. 3 ಥರ ಬೇಸ್ ಬರುತ್ತೆ, ಫೈಬರು, ವುಡ್, ಆಮೇಲೆ ಮೆಟಲ್ ಪ್ಲೇಟು. ತುಂಬ ಥರ ಇರುತ್ತೆ ನೋಡಿ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. 7 ದಿನಲ್ಲಿ ಫುಲ್ ಡಿಸಪಾಯಿಂಟೆಡ್ ಗೈಸ್. ದುಡ್ಡೇನು ಈಸಿ ಬರಲ್ಲ, ಸಖತ್ ಕಷ್ಟ ಇದೆ. ಸೊ ನೋಡಿ ತೊಗೊಳ್ಳಿ, ಏನೇ ತೊಗೊಂಡ್ರೂ. ಎಕ್ಸ್ಪೀರಿಯನ್ಸ್ ಆಗಿರೋದು ನನಗೆ. ನನ್ನ ಬ್ಲಾಗ್ನ ಶೇರ್ ಮಾಡಿರಿ ಯಾರಿಗಾದ್ರೂ ಗೇಮಿಂಗ್ ಚೇರ್ ತೊಗೊಬೇಕು ಅಂದ್ಕೊಂಡ್ರೆ. ಗ್ರೀನ್ ಸೋಲ್ ಬೆಸ್ಟ್ ಗೈಸ್. ಫುಲ್ ಡಿಸ್ಮ್ಯಾಂಟಲ್ ಮಾಡಿಬಿಟ್ಟು ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಲಾಸ್ಟಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ಎಂಡ್ ಮಾಡ್ತೀನಿ ನೋಡಿ ಗೈಸ್. ರಿಟರ್ನ್ ಕಲ್ಸಾಯಿತು, ಚೆಕ್ ಮಾಡಿದ್ದಾರೆ, ಎಲ್ಲ ಬಿಲ್ಲೆಲ್ಲ ಇಟ್ಕೊಂಡಿದ್ದೆ, ಎಲ್ಲಾನು ರಿಟರ್ನ್ ಮಾಡಿದ್ದೀನಿ. ಹೊಸದು ಬಂದ್ರೇನು ಅಲ್ಲೇದ ಇಟ್ಕೊಂಡಿದ್ದೆ ಈ ಚೇರ್ನ. ಸೊ ಇವಾಗ ಹೊಸ ಗೇಮಿಂಗ್ ಚೇರ್ ತೊಗೊಂಡವ್ರಿಗೂ ಸೇಮ್ ಇದರಲ್ಲೇ ಮಾಡೋದು ತಿರ್ಗಾ ಗೈಸ್. 11:15 ನೈಟ್ ಬರ್ತೀನಿ, 11 ಗಂಟೆ ಅಷ್ಟಲ್ಲಿ ಬರ್ತೀನಿ ನೈಟ್. ಅಂದವನು ಸಡನ್ನಾಗಿ ಬಂದ ಬೆಳಗ್ಗೆ 9 ಗಂಟೆಗೆ ಬಂದವನೆ. ನಾನು ಬೇರೆ ಕಾಲು ಎತ್ಕೊಂಡು ಮಲಗಿದ್ದೀನಿ. ಪಟ್ ಅಂತ ಓಡೋಗ್ಬಿಟ್ಟು ಎಲ್ಲ ಬಿಚ್ಬಿಟ್ಟು ಸರಿ ವ್ಲಾಗ್ ಹಂಗೆ ಶೂಟ್ ಮಾಡ್ಕೊಂಬಿಡೋಣ, ಇದು ನಾವು ಕಲಿಸ್ತಾ ಇರೋದು, ರಿಟರ್ನ್ ಕಲಿಸ್ತಾ ಇರೋದು. ತಿರ್ಗಾ ಎಲ್ಲ ಸ್ಟ್ರೀಮಲ್ಲಿ ಕೇಳ್ತಾರೆ, ಬ್ರೋ ಗೇಮಿಂಗ್ ಚೇರಲ್ಲಿ ಹೆಂಗ್ ಕುತ್ಕೊಂಡು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ರಿಟರ್ನ್ ಕಲ್ಸಿದ್ದೀನಿ. ಇನ್ನೊಂದು 9,000 ಬೇಕು, ಅಡ್ಜಸ್ಟ್ ಮಾಡ್ಬಿಟ್ಟು ಹೆಂಗೋ ಹೊಸ ಚೇರ್ ತೊಗೊತೀನಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ನೀವು ಸಜೆಸ್ಟ್ ಮಾಡ್ರಿ, ಬ್ರೋ ನಿಮ್ಮ ವಾಯ್ಸ್ಗೆ ಇಲ್ಲ ನೀವು ಮಾತಾಡೋದಕ್ಕೆ ಯಾವ ಥರ ವ್ಲಾಗ್ ಮಾಡ್ಬೋದು, ಇಲ್ಲ ನಿಮ್ಗೆ ಯಾವ ಥರ ವ್ಲಾಗಲ್ಲಿ ನನ್ನ ನೋಡೋಕೆ ಆಸೆ ಇದೆ ಅದನ್ನೆಲ್ಲ ಕಮೆಂಟಲ್ಲಿ ಹಾಕ್ರಿ. ಎಲ್ರಿಗೂ ಶೇರ್ ಮಾಡ್ರಿ. ಇವಾಗ ಸದ್ಯಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ಸೊ ಅಷ್ಟು ಕ್ಲಾರಿಟಿ, ವಿಡಿಯೋ ಕ್ಲಾರಿಟಿ, ವಾಯ್ಸ್ ಕ್ಲಾರಿಟಿ ಅಷ್ಟಿರಲ್ಲ. ಮುಂದಕ್ಕೆ ಸೂಪರಾಗಿ ಬರುತ್ತೆ, ನನಗೆ ನಂಬಿಕೆ ಇದೆ ನನ್ನ ಮೇಲೆ. ಸೊ ನಿಮ್ಮ ಸಪೋರ್ಟ್ ಬೇಕಷ್ಟೇ. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಲವ್ ಯು ಆಲ್ ಅಂಡ್ ಬಾಯ್ ಬಾಯ್ ಗೈಸ್.